ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಭಾನುವಾರ 7ನೇ ತಾರೀಕು 6ನೇ ತಿಂಗಳು 2026. ಇವತ್ತು ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಒಂದು ದಿನದ ಪ್ರವಾಸ ಹೊರಟಿದ್ದೀವಿ. ರೇವಣಸಿದ್ದೇಶ್ವರ ಬೆಟ್ಟ ಮತ್ತು ಇನ್ನು ಸುಮಾರು ಅಕ್ಕಪಕ್ಕ ಒಳ್ಳೊಳ್ಳೆ ಸ್ಥಳಗಳಿದೆ ಅಂತ ನಮ್ಮ ಸ್ನೇಹಿತರುಗಳು ಹೇಳಿದ್ದಾರೆ. ಹಾಗಾಗಿ ಇವಾಗ ಸುಮ್ಮನೆಲ್ಲಿಗೆ ಹೋಗ್ತಾಯಿದ್ದೀನಿ. ಗಾಡಿ ತೊಗೊಂಡೋದ್ರೆ ಅಲ್ಲಿ ಪಾರ್ಕಿಂಗ್ ಮಾಡೋದೆಲ್ಲ ಕಷ್ಟ ಅಂದ್ಬಿಟ್ಟು ಬಸ್ಸಲ್ಲೇ ಹೋಗೋಣ ಅಂತ ಹೊರಟಿದ್ದೀನಿ. ಬನ್ನಿ, ಇವತ್ತಿನ ಸ್ಥಳ ಎಲ್ಲ ನೋಡ್ಕೊಂಡು ಬರೋಣ, ಎಂಜಾಯ್ ಮಾಡೋಣ. ನೋಡಿ ಫ್ರೆಂಡ್ಸ್, ಸುಮ್ಮನಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇದ್ದೀವಿ ಟಿಗೋಸ್ಕರ. ನಾನು ನಮ್ಮ ಸ್ನೇಹಿತರು ಸತೀಶ್. ಗುಡ್ ಮಾರ್ನಿಂಗ್ ಸರ್. ಇವತ್ತು ಟೂರ್ ಹೋಗ್ತಾ ಇದ್ವಿ ನಾವು. ಬೇಗ ಬನ್ನಿ ಸರ್. ನೋಡಿ ಇಲ್ಲಿ ನಾವು ಯಾರೋ ಈಶ್ವರ್ ಸರ್ ನಾವು ವೇಟಿಂಗ್ ಮಾಡ್ತಾ ಇದ್ವಿ. 5 ಗಂಟೆಗೆ ಇಲ್ಲದೀವಿ. ಸುಮ್ಮನಹಳ್ಳಿ ಬ್ರಿಡ್ಜು ಸರ್ ಇಲ್ಲಿದ್ದಾರಂತೆ. ಅಲ್ಲಿಂದ ಪಿಕಪ್ ಆಗ್ತೀರಾ? ಎಸ್ ಸರ್, ಬಂದಿವಿ ಸರ್. ಇಲ್ಲಿ ಯಾವುದು ಟಿ ಇಲ್ಲ, ಏನೂ ಇಲ್ಲ ಇನ್ನು. ಹೌದ್ರಾ? ಅಲ್ಲ, ನೀವು ಎಲ್ಲಿರೋದು? ಗುರುಗುಂಟಪಾಳ್ಯಲ್ಲಿದ್ದೀರಾ, ನಾಗರಬಾವಿಲಿದ್ದೀರಾ? ಓಕೆ ಸರ್, ಆಯಿತು. ಅಲ್ಲೇ ಇರಿ, ಬಂದ್ಬಿಟ್ಟಿದ್ದ. ಬರ್ತಾ ಇದ್ದಾರಾ? ಎಸ್ ಸರ್, ಎಸ್ ಹೋಗೋಣ ಬನ್ನಿ. ನೋಡಿ, ನಾವೇ ಫಸ್ಟ್ ಇದೀವಿ 5:15ಗೆ. ಸುಮ್ಮನಹಳ್ಳಿ ಬ್ರಿಡ್ಜು ಫಸ್ಟ್ ನಾವೇ. ನೋಡಿ, ಟಿ ಗಾಡಿ ಬಂದಿದೆ. ಇದೇ ನಮ್ಮ ಟಿ ಗಾಡಿ. 6 ಗಂಟೆಗೆ ಹೇಳ್ಬಿಟ್ಟು ಎಲ್ಲ 6:45ಕ್ಕೆ ಬಂದಿದ್ದೀರಾ? ವಿಡಿಯೋ ಮಾಡ್ಕೊಂಡೆ ಬರ್ತಾ ಇದ್ದೀನಿ. ಬನ್ನಿ ಅತ್ತೆ. ನಡೀರಿ. ಗುಡ್ ಮಾರ್ನಿಂಗ್ ಎಲ್ಲರೂ. ಮುಂದೆ ಹೋಗಿ ನಿಂತ್ಕೊಬಿಟ್ರೆ ಹಿಂಗೆ. ಗುಡ್ ಮಾರ್ನಿಂಗ್. ಹೆಣ್ಮಕ್ಳು ಬರ್ತಾರಾ? ಬೇಡ ಸರ್. ನಿಮ್ಗ ತಾಳೆ. ಗುಡ್ ಮಾರ್ನಿಂಗ್ ಚಂದ್ರು. ಸರ್, ಗುಡ್ ಮಾರ್ನಿಂಗ್. ನೋಡಿ ಫ್ರೆಂಡ್ಸ್, ನಮ್ಮ ಸತೀಶ್ ಅವರು, ಚಂದ್ರು. ಈಗ ಇದಾಗಿದೆ ನೋಡಿ, ಬಂದಿದ್ದಾರಲ್ಲ ಈಗ ಬಂಡೆ ಕಾಣ್ತಾ ಇದ್ದೀರಾ? ಎಲ್ಲ ಪ್ರವಾಸ ಮುಗಿಸ್ಕೊಂಡು ಬರೋಣ ಇವತ್ತು. ಬಂದಿದ್ದೀವಿ. ನವಗ್ರಹಕ್ಕೆ ರೈಲ್ ಮಾಡೋಣ. ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಆಮೇಲೆ ಈ ಒಂದು ಕಾನ್ಸೆಪ್ಟ್ ಜೈ ಅಂತ ಯಾರು ಹೇಳ್ಬೇಕು ಅಂದ್ರೆ ಈಶ್ವರ್ ಅವ್ರಿಗೆ ಜೈ ಅಂತ ಹೇಳಿ. ಎಲ್ಲರಿಗೂ ಜೈ. ಒಂದು ತೆಲುಗು ಶೂಟಿಂಗ್ ಹೋಗಿದ್ದು. ಅವಾಗ ಇದೇ ತರ ಮಾತಾಡ್ಕೊಂಡು ಹಾಡಾಡ್ಕೊಂಡು ಅವ್ರು ಬೆಳಿಗ್ಗೆ ಕರ್ಸಿ ರಾತ್ರಿ 11 ಗಂಟೆ 12 ಗಂಟೆಗೆ ಇನ್ನೂ ಕರೆದಿಲ್ಲ ಸರ್, ಇನ್ನೂ ಕರೆದಿಲ್ಲ ಅಂತ ಮಾತಾಡ್ಕೊಂಡು. ಅಲ್ಲ, ಅವಾಗೊಂದು ಇದಾಯ್ತು ನಮ್ದು ಪ್ರೋಗ್ರಾಮ್. ಅವಾಗೇ ಉಟ್ಕೊಂಡಿದ್ದೀವಿ. ಇದು ಅವಾಗ ಹಾಡು ಗೀಡೆಲ್ಲ ಆಡ್ತಾನೆ ಇದ್ದು, ಸುಮ್ನೆ ಆಡ್ತಾನೆ ಇದ್ದು. ಅವಾಗ ಇಲ್ಲ, ಒಂದು ಟ್ರಿಪ್ ಮಾಡ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಅದಕ್ಕೆ ಕಾಲ ಕೊಡ್ಬಿಟ್ಟು ಅದಕ್ಕೆ ಚಂದ್ರು ಸರ್ ಸ್ವಲ್ಪ ಕೈ ಜೋಡಿಸಿದ್ರು. ಎಲ್ರಿಗೂ ಫೋನ್ ಮಾಡಿ 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 ಕಡೆಗೆ 9 ಜನ ಬಂದಿದ್ದೀವಿ. ಪಾಪ ಅವ್ರದ್ದು ಬೇರೆ ಬೇರೆ ಪ್ರಾಬ್ಲಮ್ಗಳು ಇರ್ತದೆ, ನಾವೇನು ಮಾಡಕ್ಕಾಗಲ್ಲ. ನೆಕ್ಸ್ಟ್ ಸಾಧ್ಯವಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಜನ ಕರ್ಕೊಂಡು ಹೋಗಿದ್ ಬರೋಣ. 1 ದಿನ 2 ದಿನ. ಮತ್ತೆ ಜಾಸ್ತಿ ಜನನು ಬರೋಕ್ಕಾಗಲ್ಲ, ಬಡ್ಜೆಟ್ ಇದು ರೂಮ್ಗಳು ಮಾಡಬೇಕು. ತುಂಬಾ ಮುಂಚಿತವಾಗಿ ಪ್ಲಾನ್ ಮಾಡಿ ಹೋಗೋಣ. ಈಗ ಎಲ್ರು ಒಂದೊಂದು ನಿಮಿಷದ ಒಂದು ಮಾತಾಡ್ಬಿಟ್ಟು ಆಮೇಲೆ ಮುಂದಕ್ಕೆ ಬರೋಣ. ಏನು ಮಾತಾಡಿ ಸರ್. ನೋಡಿ, ಮಾತಾಡಿ. ನಿಂತ್ಕೊಂಡೆ ಮಾತಾಡಿ. ಮಾತಾಡಿ. ಎಲ್ಲರಿಗೂ ಸ್ವಾಗತ. ನಾವಿವತ್ತು ಟ್ರಿಪ್ ಹೋಗ್ತಾ ಇರೋದು ತುಂಬಾ ಖುಷಿ ಕೊಡುವಂತ ವಿಚಾರ. ಈ ಜಂಜಾಟದಲ್ಲಿ ನಾವು ಇವಾಗ ಮಕ್ಕಳಾಗಕ್ಕೆ ಹೋಗ್ತಾ ಇದೀವಿ. ಜಂಜಾಟದ ಜೀವನದಿಂದ ಮಕ್ಕಳಾಟ ಆಡೋದಕ್ಕೆ ಹೋಗ್ತಾ ಇದೀವಿ. ಎಲ್ಲರೂ ಮಕ್ಕಳಾಗಿ ನಾವು ಈ ಒಂದು
ಹ್ಯಾಪಿ ಮೂಮೆಂಟ್ನ ಸೆಲೆಬ್ರೇಟ್ ಮಾಡೋಣ. ಎಲ್ರಿಗೂ ಒಳ್ಳೇದಾಗ್ಲಿ, ಖುಷಿಯಾಗಿ ಚೆನ್ನಾಗಿ ಬರೋಣ. ಯಾಕಂತೇಳಿದ್ರೆ ಎಲ್ಲರೂ ಪ್ರಬುದ್ಧರಾಗಿದ್ದಾರೆ, ಎಲ್ಲ ಕಷ್ಟ ಸುಖಗಳು ಗೊತ್ತು, ಸುಮ್ಮನೆ ಯಾರು ಕಿರಿಕ್ ಮಾಡ್ಕೊಳ್ಳೋದಿಲ್ಲ ಅಂತ ನಮ್ಗೆ ಖಾತ್ರಿ ಇದೆ. ಯಾಕಂತೇಳಿದ್ರೆ ನಾವು ಆ ಏಜ್ ನ ಬಿಟ್ಟು ಮುಂದೆ ಬಂದ್ಬಿಟ್ಟಿದೀವಿ, ಆ ಏಜ್ ಬಿಟ್ಬಿಟ್ಟಿದೀವಿ ನಾವು. ನಂದು ನಡಿಬೇಕು, ನಾನು ನಡೆದಾಗಬೇಕು ಅನ್ನೋದು ಯಾರು ಇಲ್ಲ ಇಲ್ಲಿ. ಎಲ್ಲ ಒಳ್ಳೆ ನಕ್ಷತ್ರಗಳು ಬಂದಿದ್ದ ಎಲ್ಲರೂ ಒಂದು ದಿನ ಅಂತಲ್ಲ, ಮುಂದಿನ ಜೀವನದಲ್ಲಿ ಎಲ್ಲರೂ ಮಿಂಚುತ್ತಾ ಹೋಗಿ ಕೆಲಸಗಳು ಮಾಡ್ತಾ ಹೋಗೋಣ. ಪ್ರತಿಫಲನ ಅಪೇಕ್ಷೆ ಮಾಡೋದು ಬೇಡ, ಭಗವಂತ ಯಾವಾಗಲಾದ್ರೂ ಕೊಡ್ತಾನೆ. ಜೀವನನ ಇದೇ ತರ ಎಂಜಾಯ್ ಮಾಡೋಣ. ಥ್ಯಾಂಕ್ ಯು ಎಲ್ರಿಗೂ. ಪ್ರೀತಿಯ ಸ್ವಾಗತ. ನಾವು ಈಗ ಒಂದು ಪ್ರವಾಸ ಹೋಗ್ತಿರೋದು ಬಹಳ ಸಂತೋಷ ಆಯಿತು. ಚಂದ್ರು ಸರ್ ಫೋನ್ ಮಾಡಿ ಹೇಳಿದ್ರು, ಈ ಥರ ಹೋಗ್ತಾ ಇದ್ದೀವಿ ಅಂತ. ಏನು ಸರ್ ಸಡನ್ ಆಗಿ ಹೇಳ್ತಾ ಇದ್ದ ಹಿಂಗೆ ಅಂತ. ಇದೇನಾಗುತ್ತೆ ಅಂದರೆ ನೋಡಿ, ಇನ್ನೂ ಒಂದು 3 ಸೀಟ್ ಖಾಲಿ ಇತ್ತು. ಮುಂಚಿತವಾಗಿ ಒಂದು 15 ದಿವಸ ಮುಂಚೆ ನಾವು ಅಥವಾ ಒಂದು ಮುಂಚೆ ಪ್ಲಾನ್ ಮಾಡಿದ್ರೆ ಖಂಡಿತ ಸೀಟ್ಗಳು ಭರ್ತಿ ಆಗೋದು, ಇನ್ನೊಂದಷ್ಟು ಕಲಾವಿದರು ಬರ್ತಿದ್ರು. ಸೊ ಮುಂದೆ ನೀವೇನಾದರೂ ಪ್ಲ್ಯಾನ್ ಮಾಡಿದ್ರೆ ಮುಂಚಿತ 1 ತಿಂಗಳು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಆಮೇಲೆ ಯಾವ ಪ್ಲೇಸ್ ಅಂತ ಒಂದು ಮೆನ್ಷನ್ ಮಾಡಿ, ಎಲ್ಲರ ಅಭಿಪ್ರಾಯ ತಗೊಂಡು ಪ್ಲೇಸ್ಗಳನ್ನ ಮೆನ್ಷನ್ ಮಾಡಿಕೊಂಡು ಆ ಪ್ಲೇಸ್ಗಳನ್ನ ನೋಡ್ಕೊಂಡು ಬರೋಣ. ಸೊ ಎಲ್ಲರೂ ಗೊತ್ತಿರೋರೆ, ನಾನು ಕೂಡ ನಿಮ್ಗೆಲ್ರಿಗೂ ಪರಿಚಯ ಇರೋನೆ. ಈ ಒಂದು ಪ್ರವಾಸ ಹೋಗ್ತಾ ಇದ್ದೀವಿ, ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಎಲ್ಲರೂ ಇದ್ದೀವಿ. ಒಂದು ಸುರಕ್ಷಿತವಾಗಿ ಬರೋಣ. ಏನೇ ಇದ್ರು ಓಪನ್ ಆಗಿ ಮಾತಾಡ್ಕೊಳ್ಳೋಣ, ಚರ್ಚೆ ಮಾಡೋಣ ವಿಚಾರಗಳನ್ನ. ಯಾರು ಮನಸ್ತಾಪಗಳಾಗಿ ಬೇಜಾರು ಮಾಡ್ಕೊಳ್ಳೋದಾಗಿ ಬೇಡ. ಯಾಕಂದ್ರೆ ಬೇಜಾರು ಅನ್ನೋದು ಸಂಸಾರದಲ್ಲಿ ಎಲ್ಲರೂ ನೋಡ್ತಾನೆ ಇರ್ತೀವಿ. ನಮ್ಮ ಜಂಜಾಟಗಳು, ಇವು ನಮ್ಮ ಒತ್ತಡಗಳು, ಅವನ್ನೆಲ್ಲ ಮರೆತು ಇವತ್ತು ಪೂರ್ತಿ ದಿನ ಖುಷಿಯಾಗಿ ಹೋಗಿ ಖುಷಿಯಾಗಿ ಬರೋಣ. ಏನೇ ಇದ್ರು ಎಲ್ಲರೂ ಇಲ್ಲ, ಎಲ್ಲರೂ ನಾವು ಒಂದು ಕುಟುಂಬವಾಗಿ ಹೋಗೋಣ, ಕುಟುಂಬವಾಗಿ ಬರೋಣ ಅಂತ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಾನು ನನ್ನನ್ನು ಪ್ರವಾಸಕ್ಕೆ ಕರೆಯೋದಕ್ಕೆ ನಿಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಈ ತರ ಟ್ರಿಪ್ ತುಂಬಾ ಖುಷಿ ಆಗ್ತದೆ. ಎಲ್ಲ ಗೆಳೆಯರೆಲ್ಲ ಜೊತೆಲಿ ಹೋಗ್ತಾ ಇದೀವಿ. ಈ ತರ ತಿಂಗಳಿಗೊಂದ್ಸಲಿ ಹೋಗ್ಬೇಕು ಅಂತ ತುಂಬಾ ಆಸೆ. ನೋಡೋಣ ಎಲ್ಲ ಋಣ ಯಾವಾಗ ಕೂಡ ಬರುತ್ತೋ. ಚಂದ್ರು ಅವ್ರು ಫೋನ್ ಮಾಡಿ ಹೇಳಿ ಅಂತಂದ್ರು, ತುಂಬಾ ಸಂತೋಷ ಆಗ್ತಾ ಇದೆ. ಈ ಸಲ ಎಲ್ಲ ನಾವು ಜೆಂಟ್ಸ್ ಹೋಗ್ತಾ ಇದೀವಿ. ನೆಕ್ಸ್ಟ್ ಎಲ್ಲ ಇನ್ನು ಯಾರು ಕಲಾವಿದರೆಲ್ಲ ಹೋಗಿದ್ರು ಜೊತೆಲೆಲ್ಲ ಹೋಗ್ಬಿಟ್ಬೋಣ. ಹಾಗೆ ಫ್ಯಾಮಿಲಿನೂ ಹೋಗೋಣ ನೆಕ್ಸ್ಟ್. ತುಂಬಾ ಖುಷಿ ಆಗ್ತದೆ ಎಂಜಾಯ್ ಮಾಡೋಕ್ಕೆ. ಏನಂತಾರೆ, ಥ್ಯಾಂಕ್ ಯು ಫಾರ್ ಚಂದ್ರು. ಆಕ್ಷನ್ ಎಲ್ಲ ಟ್ರಿಪ್ಪಿಗೆ ಬರ್ತಾ ಇರೋ ಎಲ್ಲ ನನ್ನ ಕಲಾ ಬಂಧುಗಳಿಗೆ ಹೃದಯಪೂರ್ವಕ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ ಈ ಟ್ರಿಪ್ಗೆ ಮೂಲ ಬುನಾದಿ ಅಂದ್ರೆ ನಮ್ಮ ಚಂದ್ರು ಸರ್ ಮತ್ತೆ ಶಿವ ಸರ್. ಆ ಇಬ್ರು ಇರ್ಲಿಲ್ಲ ಅಂದ್ರೆ ಇವಾಗ ಇಂಥ ಒಂದು ಸುಖ, ಈ ಒಂದು ಎಂಜಾಯ್ಮೆಂಟು ಇರ್ತಾ ಇರ್ಲಿಲ್ಲ. ಇದಕ್ಕಿಂತ ಜಾಸ್ತಿ ಇರ್ತದೆ. ಯಾಕಂದ್ರೆ ಎಲ್ಲಾನು ರಸಿಕರು, ಕಲಾ ರಸಿಕರು. ಹಾಗಾಗಿ ತುಂಬಾ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಬರ್ತೀವಿ. ಈ ಟ್ರಿಪ್ ಎಲ್ರಿಗೂ ಮಾದರಿ ಆಗತ್ತೆ. ಇಂಥ ಸುಮಾರು ಟ್ರಿಪ್ಗಳು ಆಗ್ತವೆ, ನೋಡ್ತಾ ಇರಿ ನೀವು ಮುಂದೆ. ಇದು ನನಗೆ ತುಂಬಾ ಖುಷಿ ಆಯ್ತು. ಹಾಗಾಗಿ ನಾವೆಲ್ಲರೂ ಸುರಕ್ಷಿತವಾಗಿ ಹೋಗಿ ನೆಮ್ಮದಿಯಾಗಿ ಹ್ಯಾಪಿಯಾಗಿ ಎವರ್ಗ್ರೀನ್ ಯಾವಾಗಲೂ ಮೆಮರಿಯಲ್ಲಿ ಇರಬೇಕು, ಆ ಥರ ಹೋಗಿ ಬರೋಣ. ಧನ್ಯವಾದಗಳು. ಥ್ಯಾಂಕ್ ಯು. ಈ ಪ್ರವಾಸದ ಒಂದು ಐಡಿಯಾ ನಮ್ಗೆ ಹೇಗ್ ಬಂತು ಅಂದ್ರೆ, ನಾನು ಮತ್ತೆ ಶಿವ ಸರ್, ಭಾನುಪ್ರಕಾಶ್ ಅವರು ಹೀಗೆ ಒಂದು ತೆಲುಗು ವೆಬ್ ಸೀರೀಸ್ ಹೋಗಿದ್ವು. ನಮ್ಮನ್ನ ಬೆಳಿಗ್ಗೆ ಕರೆಸಿದ್ರು. ಒಂದು 5:30-6 ಗಂಟೆಗೆ ನಾವು ಸ್ಪಾಟ್ ಅಲ್ಲಿ ಇದೀವಿ. ನಮ್ಮನ್ನ ಶಾರ್ಟ್ ಕರೆದಿದ್ದು ನೈಟ್ 2 ಗಂಟೆಗೆ. ಅಲ್ಲಿವರೆಗೂ ನಾವೇನ್ ಮಾಡ್ಬೇಕು, ಹಿಂಗೆ ಕೂತ್ಕೊಂಡು ಶಿವ ಸರ್ ಒಂದು 6 ಗಂಟೆಗೆ ಬಂದ್ರು ಸಂಜೆ. ಅವ್ರು ಬಂದಿರ್ಲಿಲ್ಲ ಬೇಗ, ಅವ್ರಿಗೆ ಮಾತ್ರ ಟೈಮ್ ಕರೆಕ್ಟ್ ಆಗಿ ಹೇಳೋ. ನಮ್ಮನ್ನ ಬೆಳಿಗ್ಗೆ 6 ಗಂಟೆಗೆ ಕರ್ಕೊಂಡು ಹೋಗೋರು, ನಮ್ಮನ್ನ ಸಂಜೆ 6 ಗಂಟೆಗೆ ಕೇಳಿದ್ರು. ಅವ್ರು 6 ಗಂಟೆ ಅಂತ ಹೇಳಿದ್ದಾರೆ, ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ರು. ಅವ್ರು ಸಾಯಂಕಾಲ 6 ಗಂಟೆಗೆ ಹೇಳಿದ್ರೆ ನೀವು ಇಲ್ಲ, ನಮ್ಮನ್ನ ಬೆಳಿಗ್ಗೆನೆ ಹೇಳಿದ್ದು. ಶೂಟಿಂಗ್ ಮುಗಿಸ್ಕೊಂಡು ಬಂದ್ರು. 6 ಗಂಟೆವರೆಗೂ ನಮ್ ಸಂಜೆ ಬೋರ್ ಅಂದ್ರೆ ಬೋರ್ ಹೊಡೆದ್ಬಿಡ್ತು. ಅಲ್ಲಿ ಕೂತ್ಕೋ ಇಲ್ಲಿ ಕೂತ್ಕೋ ಅಂತ. ಇವ್ರು ಬಂದ್ಮೇಲೆ ಒಂಚೂರು ಆಕ್ಟಿವ್ ಆದ್ವು. ಒಂದು ಟಾಪಿಕ್ ತೆಗೆದ್ರು, ಕೊರಕ್ಕೆ ಸಂಘಗಳು ಆಳಕ್ಕೆ. ಆಮೇಲೆ ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ.
ರಾತ್ರಿ 12 ಗಂಟೆ ಆದ್ರೂ ಇಷ್ಟು ಬೇಗ 12 ಗಂಟೆ ಆಗೋಯ್ತಾ ಅನ್ನಿಸ್ಬಿಡ್ತು. ಆಮೇಲೆ ಹಂಗೆ ಡಿಸ್ಕಷನ್ ಆಯ್ತು. ಭಾನುಪ್ರಕಾಶ್ ಅವ್ರು ಬಂದಿಲ್ಲ, ಯಾಕೆ ಸರ್ ಅವರು ಕಲಾವಿದರು, ಒಳ್ಳೆ ಗಾಯಕರು, ಶಿವ ಸರ್ ಹಾಗೇನೆ. ಹಿಂಗೆ ಆಡ್ತಾ ಒಂದ್ ದಿವಸ ಹೋಗೋಣ ಹಿಂಗೆಲ್ಲ ಮಾಡ್ಕೊಂಡು ಗಾಡಿ ಮಾಡ್ಕೊಂಡು ನಾವೇ ಒಂದು ಟ್ರಿಪ್. ಇಲ್ಲಿ ಸುಮಾರು ಎಲ್ಲ ಗಾಯಕರೇ ಸರ್ ಇಲ್ಲಿ. ಈ ಡಿಸ್ಕಷನ್ ಅಲ್ಲಿ ಉಟ್ಕೊಳ್ತೀವ. ಅದಕ್ಕೆ ಇವತ್ತು ನೋಡಿ ಕಾಲ ಕೂಡ ಬಂತು ದೇವ್ರ ದಯೆಯಿಂದ. ಇದಕ್ಕೆ ಪೂರ್ತಿ ಜವಾಬ್ದಾರಿ ಶಿವ ಸರ್ ತಗೊಂಡಿದ್ದಾರೆ. ಅದು ಒಂದು ಲೀಡರ್ಶಿಪ್ ಅವ್ರದ್ದು, ಎಲ್ಲರ ಕೈಲೂ ಆಗಲ್ಲ, ಅದು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಯಾರು ಖುಷಿಯಾಗಿ ದೇವ್ರ ದರ್ಶನ ಮಾಡ್ಕೊಂಡು ಜಾಲಿಯಾಗಿ ಹೋಗ್ ಬರೋಣ. ಈ ಒಂದು ದಿನ ನಮ್ಗೆ ಕೊನೆಯವರೆಗೂ ನಮ್ಮ ಮೆಮೊರಿಲಿ ಇರ್ಬೇಕು, ಲೈಫ್ ಅಲ್ಲಿ ಎಂಜಾಯ್ ಮಾಡೋಣ. ಆಲ್ ದ ಬೆಸ್ಟ್ ಎಲ್ಲರಿಗೂ. ನಮಸ್ತೆ, ಟಿವಿ ನಾಗರಾಜ್, ಟಿವಿ ಅಂತಾನೆ ಕರೀತಾರೆ. ಹೇಳೋದೆಲ್ಲ ಎಲ್ಲರೂ ಸರಿ ಹೇಳ್ಬಿಟ್ಟಿದ್ರ. ನಥಿಂಗ್ ಟು ಟೆಲ್, ನೀವು ಎಂಜಾಯ್, ಎಲ್ಲರೂ ಎಂಜಾಯ್ ಮಾಡೋಣ, ಖುಷಿ. ಥ್ಯಾಂಕ್ ಯು. ಎಲ್ರಿಗೂ ಅಲ್ವಾ, ಸ್ವಲ್ಪ ಹಂಗೆ ಅವನೇ ನಮ್ಗೆ ತುಂಬಾ ಗೊತ್ತಿರೋರೇ ಆಗಿರೋದ್ರಿಂದ ತುಂಬಾ ಖುಷಿ ಅನ್ಸುತ್ತೆ. ಅಂದ್ರೆ ಯಾವಾಗ್ಲೂ ಶೂಟಿಂಗು ಇಲ್ಲ, ಈಗ ಎಲ್ಲಿರೋರು ಎಲ್ಲರೂ ಒಂದು ಬೇರೆ ಬೇರೆ ವೃತ್ತಿನೂ ಇರ್ತೀರಾ, ಶೂಟಿಂಗ್ ಅಲ್ಲಿ ಇರ್ತೀರಾ. ಇದನ್ನೆಲ್ಲ ಬಿಟ್ಟು ನಾವು ಒಂದು ಪ್ರವಾಸ ಮಾಡೋದ್ರಿಂದ ಅದು ತುಂಬಾ ನಿಮ್ಗೂ ಮನಸ್ಸಿಗೂ ಒಳ್ಳೆಯದು, ಒಂದು ಡಿಫ್ರೆಂಟ್ ಇರುತ್ತೆ. ಹಾಗಾಗಿ ಯಾವಾಗಲೂ ಒಂದೇ ಇದರಲ್ಲಿ ಇರ್ತೀವಿ, ಎಲ್ಲ ಚೆನ್ನಾಗಿ ಖುಷಿಯಾಗಿರ್ಬೇಕು. ಎಲ್ಲ ನಾವು ಈ ಕಡೆ ಬರೋದ್ರಿಂದ ನಮ್ಮ ಮನೋಭಾವನೆ, ಮನಸ್ಸಿದ್ದು ಇದು ಎಲ್ಲ ಹಂಚ್ಕೊಂಡಾಗುತ್ತೆ. ಮತ್ತೆ ಇಲ್ಲಿರೋರೆಲ್ಲ ತುಂಬಾ ಒಳ್ಳೊಳ್ಳೆ ಧಾರಾವಾಹಿಗಳು ಮಾಡಿರ್ತೀರ, ಒಳ್ಳೆ ಎಲ್ಲೋದ್ರೂ ರೆಕಗ್ನೈಸ್ ಮಾಡ್ತಾರೆ. ಅದೊಂದು ನಮ್ಗೆ ತುಂಬಾ ಖುಷಿ ಅನ್ಸುತ್ತೆ. ಎಲ್ಲರೂ ಬಂದಿದ್ದೀರಲ್ಲ, ಅದೊಂದು ಎಲ್ಲರಿಗೂ ಇಲ್ಲಿರೋರ್ಗೆಲ್ಲ ಶೂಟಿಂಗ್ ಇರುತ್ತೆ. ತುಂಬಾ ಜನ ಇನ್ನ 4 ಜನ ಯಾರು ಬರ್ತೀನಿ ಅಂತ ಹೇಳಿದ್ರು, ಅವ್ರಿಗೆ ನೀವೇ ಕಾರಣ. ಶೂಟಿಂಗ್ ಕಂಟಿನ್ಯೂಟಿ ಬೇಕು, ಹಾಗಾಗಿ ಅವ್ರಿಗೆ ಬರೋಕ್ಕಾಗಿಲ್ಲ ಅನ್ಸುತ್ತೆ. ಇಲ್ಲಿ ಚೆನ್ನಾಗಿ ಒಳ್ಳೇದಾಗಲಿ, ಎಲ್ಲರೂ ಖುಷಿಯಾಗಿದ್ರೆ ಎಲ್ಲರಿಗೂ ಆಯ್ತು. ಥ್ಯಾಂಕ್ ಯು. ಸೂಪರ್. ನೆಕ್ಸ್ಟ್ ಹಾಡು ಹೇಳೋದಕ್ಕೆ ಕೇಳ್ಬೇಕಾ? ಅಡಿ. ಈಗ ನಮ್ಮ ಸುರೇಶ್ ಅವರು ಒಂದು ಭಕ್ತಿಗೀತೆ ಆಡ್ತಾ ಇದ್ದಾರೆ, ಕೇಳಿ. ಎಲ್ಲಿ ಹೋಗ್ತಾ ಇದ್ದೀರಾ? ಅಲ್ಲೇ ಅಡಿ. ಹಲೋ, ಕರಕ್ಕೆ ಬ್ಲೂಟೂತ್ ಅಲ್ಲ ಅದು. ಗೌರಿ ಸುತನೇ ಷಣ್ಮುಖ ಸೋದರನೇ, ರಜತಗಿರಿಗುಡೆಯನ ಕುಮಾರನೇ, ರಜತಗಿರಿಗುಡೆಯನ ಕುಮಾರನೇ, ವಿಜಯ ವಿನಾಯಕನೇ, ವಿಜಯ ವಿನಾಯಕನೇ, ವಿಜಯ ವಿನಾಯಕನೇ, ಕರುಣಾ ಸಾಗರನೇ, ವಿಜಯ ವಿನಾಯಕನೇ, ಗಜಮುಖನೇ, ಕರುಣಾ ಸಾಗರನೇ. ಹರಿಹರ ಬ್ರಹ್ಮರು ಅನವರತ ಭಜಿಸುವ, ಹರಿಹರ ಬ್ರಹ್ಮರು ಅನವರತ ಭಜಿಸುವ, ಮೂಜಗದೊಡೆಯ ಗಣೇಶನೇ, ಮೂಜಗದೊಡೆಯ ಗಣೇಶನೇ, ವಿಜಯ ವಿನಾಯಕನೇ. ನೀನೆ ಮೊದಲು, ನಿನ್ನಿಂದ ತಾನೇ ಆರಂಭ ಜಗದಲ್ಲೆಲ್ಲ. ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆಯಲ್ಲ. ನೀನೆ ಮೊದಲು, ನಿನ್ನಿಂದ ತಾನೇ ಆರಂಭ ಜಗದಲ್ಲೆಲ್ಲ. ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆಯಲ್ಲ. ನೀನು ಹರಸಿದರೆ ಯಾವ ಕಾರ್ಯದಲ್ಲೂ ವಿಘ್ನವೆಂಬುದಿಲ್ಲ. ವಿಜಯ ವಿನಾಯಕನೇ,
ಗಜಮುಖನೇ ಕರುಣಾ ಸಾಗರನೇ ವಿಜಯ ವಿನಾಯಕನೇ ಸುಲಭ ಪೂಜೆಗೆ ಕರುಣೆಯಿಂದ ನೀ ಬೇಗ ಒಲಿದು ಬರುವೆ ಹುಲ್ಲುಗರಿಕೆಯ ಹೂವಿನಂತೆ ಸ್ವೀಕರಿಸಿ ವರವ ಕೊಡುವೆ ಸುಲಭ ಪೂಜೆಗೆ ಕರುಣೆಯಿಂದ ನೀ ಬೇಗ ಒಲಿದು ಬರುವೆ ಹುಲ್ಲುಗರಿಕೆಯ ಹೂವಿನಂತೆ ಸ್ವೀಕರಿಸಿ ವರವ ಕೊಡುವೆ ಪ್ರೇಮದಿಂದ ನೆನೆದವರ ಮನದಿ ಸ್ಥಿರವಾಗಿ ಎಂದು ಇರುವೆ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಮೂಜಗದೊಡೆಯ ಗಣೇಶನೇ ವಿಜಯ ವಿನಾಯಕನೇ ಸೂಪರ್ ಪರ ವೇದ ವಿಹಾರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ವಿಚಕ್ಷಣ ಗಾನ ವಿಲಕ್ಷಣ ರಾಗಮೇ ಯೋಗಮಣಿ ಪ್ರಾಣಮುನೀವನಿ ಗಾನಮೇ ನೀಗನಿ ಪ್ರಾಣಮೇ ಗಾನಮನಿ ಮೌನ ವಿಲಕ್ಷಣ ಗಾನ ವಿಲಕ್ಷಣ ರಾಗಮೇ ಯೋಗಮನಿ నాదోపాసన చేసిన వాడను నీవాడను ఏదైతే నాదోపాసన చేసిన వాడను నీవాడను ఏనైతే ఇక్కరింద్ర చుత హిమగిరింద్ర సిత కందరాణి క్షుద్రవీడగ నిరుద్రవీణ నిన్నర్దగానని అవతరించర అవతరించర శంకర నాద శరీరా పర వేద విహార జీవేశ్వర శంకర మిరిచే నిరుపుల మిరిచే పెదవుల చురుచురులు కాబోలు ఒలిమే ఉరుముల సరి సరి నటనల సిరి సిరి మూలు కాబోలు మిరిచే నిరుపుల మిరిచే పెదవుల చిరుచిరులు కాబోలు ఒలిమే ఉరుములు సరి సరి నటనల సిరి సిరి మూలు కాబోలు పరవశాన శిరసో గంగా హరకు జారిన శివగంగా పరశురామ శిరసో హరకు జారిన శివగంగా నవహరి మనగంగా ఆనంద వృష్టిని పడవంగా ಗೊತ್ತಾಯ್ತು ನಾನು ಮಾಡ್ತೀನಿ ಶಂಕರ
ಶುಭ ಹಾರೈಸ್ತಾ ಇದ್ದೀವಿ. ಅವರು ಮೊದಲನೇ ಬಾರಿಗೆ ಈ ಮೈಕ್ ನ ಹಿಡಿದು ನಮ್ಮೆಲ್ಲರನ್ನು ರಂಜಿಸಲಿಕ್ಕೆ ಬಂದಿದ್ದಾರೆ. ಅವರಿಗೆ ಶುಭವಾಗಲಿ. ಓವರ್ ಟು ಈಶ್ವರ್. ಶಿವ 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 ಎಂದರೆ ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮಗಳ ಕಾಟವವಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಬೇರೆ ಏನು ನೋಡಲ್ಲ ಸರ್, ಒಂದು ಹಾಡು ಆಡೋಣ. ನನಗೆ ಆಸೆ ಸಿಂಗರ್ ಆಗ್ಬೇಕು ಅಂತ, ಹಾಡು ಆಡ್ಬೇಕು ಅಂತ ಆಸೆ, ಡ್ಯಾನ್ಸ್ ಕಲಿಬೇಕಂತ ಆಸೆ ಎಲ್ಲ ಇದೆ. ಅನ್ನದಾನವ ಕೊರೆಯದಿರು, ನಾನು ನನ್ನದು ಎನ್ನದಿರು, ಅನ್ನದಾನವ ಕೊರೆಯದಿರು, ನಾನು ನನ್ನದು ಎನ್ನದಿರು, ಉನ್ನತಿ ಸಾಧಿಸಿ ಹಗಲಿರುಳು, ಉನ್ನತಿ ಸಾಧಿಸಿ ಹಗಲಿರುಳು, ದೀನನಾಥನ ಮರೆಯದಿರು, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ, ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ, ಕಾಯಕ ಮಾಡುತ್ತ ಎಂದೆಂದು, ಕಾಯಕ ಮಾಡುತ್ತ ಎಂದೆಂದು, ಆತ್ಮಾನಂದವ ಸವಿಯುತ್ತಿರು, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ತಪ್ಪಿದ್ರೆ ಕ್ಷಮಿಸಿ, ಆಡ್ತಾ ಇದ್ದೀನಿ, ಮೊದಲನೇ ಪ್ರಯತ್ನ ಇದು. ಧ್ಯಾನವೇ ಜಗದೊಳು ತಪವಯ್ಯ, ಧ್ಯಾನವೇ ಘನಕರ ಜಪವಯ್ಯ, ಧ್ಯಾನವೇ ಜಗದೊಳು ತಪವಯ್ಯ, ಧ್ಯಾನವೇ ಘನಕರ ಜಪವಯ್ಯ, ಅಪಕಾರವ ನೀ ಮಾಡಿದರೆ, ಅಪಕಾರವ ನೀ ಮಾಡಿದರೆ ಕೈಲಾಗದು ಸಿಗದಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಒಳ್ಳೆದಾಗ್ಲಿ. ಥ್ಯಾಂಕ್ ಯು. ಶಿವರೇ ಬನ್ನಿ.
ರೇವಣ ಸಿದ್ದೇಶ್ವರ ಬೆಟ್ಟ ಇದೆ ಅಲ್ವಾ? ಹತ್ತನ ಬನ್ನಿ, ಇಷ್ಟು ದೂರ ಬಂದಿದ್ದೀವಿ, ಹತ್ತಕ್ಕೆ ಹತ್ತಲೆ. ಯಾರು ಬಂದಿಲ್ಲ ಪ್ರವಾಸಿಗರು ಅನ್ಸುತ್ತೆ. ಎಲ್ಲ ಹಗ್ಗ ಹಾಕೊಂಡೆಲ್ಲ ಬಿಡಲ್ಲ ಬನ್ನಿ, ಹಂಗೆಲ್ಲ ಇಲ್ಲ ಬನ್ನಿ. ಬಂದಿಲ್ಲ ಏನಾಗುತ್ತೆ ಆಗ್ಲಿ ನೋಡಿ ಸರ್ ಜನ ಇಲ್ಲಿ ಸರ್ ಅಲ್ಲಿದ್ದಾರೆ ನೋಡಿ. ತುಂಬ ಟೈಮ್ ಆಗುತ್ತೆ ಅನ್ಸುತ್ತಲ್ವಾ? ಸರ್ ಟೈಮ್ ಆಗುತ್ತಲ್ವಾ ಹತ್ತದು ಇಳಿಯೋದೆಲ್ಲ? ಎಷ್ಟು ಜನಕ್ಕೆ ಇದು ಬೇಕು ನೋಡಿ. ತೋಟ ಯಾರು ನಾನು ಕುಡಿಯೋಲ್ಲ. ಕೂಲಿಂಗ್ ಗ್ಲಾಸ್ ಬೇಕಾ? ಈಗೆಲ್ಲ ಸಕ್ಕರೆ ಕಡಿಮೆ ಆಗ್ಬಿಡುತ್ತೆ ಸರ್. ಇದು ಕಬ್ಬಿನಲ್ಲಿ ಹಾಕೊಂಡು ಕುಡಿಯೋಣ ಕಾಫಿಗೆ ಒಂಚೂರು ಚೆನ್ನಾಗಿರುತ್ತಲ್ಲ ಟೇಸ್ಟ್. ಸಕ್ಕರೆ ಸೈಡ್ 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 ಕಬ್ಬಿನಲ್ಲಿ ಹಾಕೊಂಡು ಕುಡಿಯೋಣ ಸರ್. ಮಾಡಿದೆ ಇದು ಮಾಡಿದೆ. ಜನಗಳು ನೋಡಿ, ಜನಗಳು ಅಲ್ಲಿ ಇದ್ದೀರಾ, ನಾವು ಈಗ ಕೆಳಗಡೆ ಇದ್ದೀವಿ. ಕಾಣಿಸ್ತಾನೆಲ್ಲ ಜನಗಳು ಇಲ್ಲವ್ರೆ. ದೇವಸ್ಥಾನ ಇದೆಯಲ್ಲ ಅಲ್ಲಿ ಇಲ್ಲಿದ್ದಾರೆ ಈಗ. ಹತ್ತಣ ಬನ್ನಿ. ಒಂದು ಕಾಫಿ ಕುಡಿದು ಬೆಟ್ಟ ಹತ್ತಣ. ಶಿಫ್ಟ್ ಮಾಡಿ ಇದನ್ನ ಈ ಕಡೆ ಶಿಫ್ಟ್ ಮಾಡಿ, ಬೆಟ್ಟನ ಅಲ್ವಾ? ಹೌದು, ಅವಾಗ ಸರಿ ಹೋಗುತ್ತೆ. ಇಟ್ಬಿಡೋಣ ಅಲ್ಲಲ್ಲ ಇವಾಗ ಡೈಲಾಗ್ ಎಲ್ಲ ಜೂಮ್ ಆಗ್ತೀವಲ್ಲ, ಜೂಮ್ ಅದು ಈ ಬೆಟ್ಟ ಇಲ್ಲಿ ಇತ್ತು, ಯಾಕೆ ಇಲ್ಲಿ ಬಂತು? ಅದೆಲ್ಲ ಮಂಜೆಲ್ಲ ಉತ್ತರ ಇರ್ಬೇಕಲ್ಲ. 5 ಹೆಲಿಕಾಪ್ಟರ್ ಅಂತ ತರಿಸ್ಬಿಡೋಣ. ನನಗೆ ಗೊತ್ತಿಲ್ಲ ಸರ್, ಬೇರೆಯವ್ರು ಮಾಡಿರೋದಲ್ಲ. ನಿಮ್ ತರ ಪಿಕ್ಚರ್ ಸಾಕು, ಸರಿ ಇಲ್ಲ, ಇದು ಕಟ್ಟಾಗ್ಬಿಡುತ್ತೆ. ಅಲ್ಲಲ್ಲ ಕಾಫಿ ಕನ್ಫ್ಯೂಸ್. ಬೆಳಗ್ಗೆ ಕಾಫಿ, ನಮ್ಗೊಂದು ಕಾಫಿ, 3 ಕಾಫಿ 7 ಟೀ. ಸಕ್ಕರೆ ಇಲ್ದಿರ ಟೀ ಕೊಡಿ. ಟೀ ಯಾರಿಗೆ? 2 ಕಾಫಿ ಸಕ್ಕರೆ ಇಲ್ದಿರ. ಕಾಫಿ ಸಕ್ಕರೆ ಬೇಕು. 55 ಆಗಿದೆ ಎಲ್ಲರಿಗೆ. ಕಾಫಿ ಪುಡಿ ಇರಬಾರ್ದು, ಹಾಲು ಇರಬಾರ್ದು, ಸಕ್ಕರೆ ಇರಬಾರ್ದು ಅಂತ ಕಾಫಿ ಅರ್ಧ ಸೆಂಚುರಿ ನಾವು ಹಾಫ್ ಸೆಂಚುರಿ ಮಾಡಿದ್ವಿ. ಅಂದ್ರೆ ಕುಡಿಯೋರು ಗ್ಲಾಸ್ ಕೊಟ್ಟಿದ್ದೀನಿ ಅಷ್ಟೇ. ಅಲ್ಲ ಕುಡಿಯೋರು ಇರ್ಬೇಕಾ ಬೇಡವಾ ಅಂತ. ಕುಡಿಯೋರು ಇರ್ಬೇಕಾ ಮೈಮು. ಯಾರ್ಯಾರು ಕಾಫಿ ಟೇಸ್ಟ್ ಕೊಡ್ಬೇಕು. ಈ ತರ ಕ್ಲಿಪ್ಸ್ ಕಟ್ ಮಾಡಿ ನಮಸ್ಕಾರ ಅಣ್ಣ. ಯಾರಣ್ಣ ನೀವೆಲ್ಲ ಇಲ್ಲಿಗೆ ಬಂದಿರೋದು? ದಾರಿ ತಪ್ಪಿಟ್ಟಿದ್ದೀವಿ. ಜೋಕ್ ಹೇಳ್ತಾ ಇದ್ದಾರೆ. ಜೋಕ್ ಇನ್ನೊಬ್ಬ ₹205 ನಾನು ದೋಸೆ ಕೊಡಿಸಿ ಅವ್ನಿಗೆ ಇನ್ನೂ ಕಾಫಿ ಕೊಡ್ತೀನಿ. ತಗೊಂಬಿಡಿ ಎಲ್ಲ ನೆನಪಿಲ್ಲ ನನಗೆ. ಇವ್ರು ಕ್ಯಾಪ್ ಕೂಡ ನೆನಪಾಯ್ತು. ಮೈಕ್ ಇಟ್ಕೊಂಡು ಅಭಿಪ್ರಾಯ ಅವು ಇವು ಕೇಳಬೇಕಾಗಿತ್ತು. ಮಾಡಿದ್ವಲ್ಲ ಕಲಾವಿದರ ಒಂದು ಟೀಮ್ ಪ್ರವಾಸಕ್ಕೆ ಹೋಗಿದೆ. ಕಾಫಿ ಟೀಗೆ ವೇಟಿಂಗು ಮಾಡ್ತಾವ್ರೆ. ಸರ್ವೇ ಸಾಮಾನ್ಯವಾಗಿ ನೋಡಿ, ಎಲ್ಲರಿಗೂ ಒಂದು ಚಿಂತೆ ಆದ್ರೆ ಇವ್ರಿಗೊಂದು ಚಿಂತೆ. ಅಲ್ಲ, ಯಾರು ಇಲ್ಲಿ ಇರೋರು ನನ್ನಲ್ಲ, ಯಾರ್ದು ಕಂಡಿಡಿದಲ್ವಲ್ಲ. ಅಲ್ಲ ಮೆಲ್ಲಿಗೆ ಇನ್ನ ಬೆಳೆದಿಲ್ಲ. ಎಲ್ಲ ಗುಲ್ಗುಲ್ ನಡ್ತಿರ್ತದೆ. ಇವರು ಹಿಂಗೇನ ಮಾತಾಡಬೇಕು. ಇವರೆಲ್ಲ ಆದ್ರೂ ಇಲ್ಲಿರೋರು ಒಬ್ರು ಕಂಡಿಡಿದಿಲ್ವಲ್ಲ ಇವ್ರನ್ನ ಅಂತ. ರೇವಣ ಸಿದ್ದೇಶ್ವರ ಬೆಟ್ಟ. ಏನಂದ್ರೆ ಮಾಡಿ ಮಾಡ್ತಾ ಇದ್ದೀರಾ? ಹಾಂ,
ಕುಡಿಯೋ ಬಗ್ಗೆ ಮಾತಾಡ್ಬೇಡಿ ಅವ್ರ ಹತ್ರ. ಏನು ವಿಷಯ ಅಂದ್ರೆ ಬೆಟ್ಟ ತೋರಿಸ್ತಾ ಇದ್ದೀನಿ, ರೇವಣ ಸಿದ್ದೇಶ್ವರ ಸ್ವಾಮಿ ಬೆಟ್ಟ. ಅಲ್ಲ ಇಲ್ಲಿ ಏನಪ್ಪ ವಿಷಯ ಅಂದ್ರೆ ನಾವು ಬಂದಿರೋದು ರೇವಣ ಸಿದ್ದೇಶ್ವರ ಬೆಟ್ಟ ನೋಡೋದಕ್ಕೆ. ಈ ಬೆಟ್ಟದ ಸೌಂದರ್ಯನ ಸವಿಬೇಕು ಅಂತ ಹೇಳಿದ್ರೆ ನಾವು ಎಣ್ಣೆ ಗಿಣ್ಣೆ ಹುಡ್ಕೊಂಡು ಹೋಗ್ಬಾರ್ದು. ಐಚೆ ಬೇಡ ಬೇಡ, ತಪ್ಪು ಕಾರಣ ಯಾಕೆ ಅಂತ ಹೇಳಿದ್ರೆ ಆ ಸೌಂದರ್ಯ ಹೊರಟೋಗಿ ಈ ಸೌಂದರ್ಯದ ಒಳಗಡೆ ಹೋಗ್ಬಿಡ್ತಾರೆ ಜನ. ಹೋಗ್ಬಾರ್ದು ಅಂತ ಹೇಳಿದ್ರೆ ಹಾಗೆ ಹೋದ್ರೆ ಅದನ್ನೆಲ್ಲ ಅನುಭವಿಸ್ಬೋದು. ಖಂಡಿತ ಏನು ಅನುಭವಿಸಕ್ಕಿಲ್ಲ ಅಂತ ಹೇಳಿದಾಗ ಇದನ್ನು ಅನುಭವಿಸ್ಬೋದು. ಮತ್ತೆ ಈಶ್ವರ ಅವ್ರೆ ಎಲ್ಲರೂ ಮುಖನೂ ತೋರಿಸ್ಬಿಡಿ, ಖಂಡಿತ ಚೆನ್ನಾಗಿದ್ದಾರೆ ಈಗ ಅಂತ. ಹೌದು. ಇಳಿಯುವಾಗ ಯಾವ ತರ ಮುಖ ಇರುತ್ತೆ ಅವಾಗ ಒಂದ್ಸರಿ ಮುಖ ಈ ನೈಟ್ ಇಳಿಬೇಕಾದ್ರೆ ಅವಾಗ ಒಂದ್ಸಲ ತೋರಿಸೋಣ. ಹಾಗೆ ನಿಮ್ಮ ಮಗನ ತೋರಿಸ್ಬಿಡಿ. ಹಿಂಗೆ ಬಿಡಿ ಬನ್ನಿ ಹತ್ರ ಬನ್ನಿ. ಒಬ್ಬರು ಕ್ಯಾಂಡಿಡೇಟು ಅಲ್ಲಿ ಬರ್ತಾವ್ರೆ ನೋಡಿ, ಎಲ್ಲ ಓಡೋಗ್ಬಿಟ್ಟಿದ್ರು, ಬರ್ತಾವ್ರೆ. ಅಲ್ಲ ಲಿಪ್ಸ್ಟಿಕ್ ತರಕ್ಕೆ ಹೋಗಿದ್ರು ಅವರು. ಏನು ಸರ್ ಅದು, ಯಾವ ಸ್ಟಿಕ್ಕು? ಹೌದಾ? ಅಲ್ಲ ಅಲ್ಲೇ ಸೆಲ್ಫಿ ಸ್ಟಿಕ್ಕು, ಸೆಲ್ಫಿ ಸ್ಟಿಕ್ ತಂದ್ರಾ? ಮಿಸ್ ಆಗಂದ್ಬಿಟ್ಟೆ ಲಿಪ್ಸ್ಟಿಕ್ ಅಂತ. ತಗೊಳ್ಳಿ. ಅವರು ವಿಡಿಯೋ ಮಾಡ್ತಾ ಇದ್ದೀನಿ. ಲೈವ್ ಏನಿಲ್ಲ, ಆಮೇಲೆ ಎಡಿಟಿಂಗ್ ಮಾಡಿ ಹಾಕ್ತೀನಿ. ಏನು ತೊಂದರೆ ಇಲ್ಲ, ಚೆನ್ನಾಗಿದೆ ನೋಡಿ. ಸೆಲ್ಫಿ ಸ್ಟಿಕ್ ತಂದರು. ಇನ್ನು ಅವ್ರದ್ದು ಆಟ ಶುರು, ಅಜಿತ್ ಅವ್ರದ್ದು. ಬನ್ನಿ ಬೆಟ್ಟ ಹತ್ತೋಣ ಫ್ರೆಂಡ್ಸ್, ಬನ್ನಿ ಎಂಟ್ರಿ. ದೇವಸ್ಥಾನಕ್ಕೆ ಹೋಗೋಣ. ಬೆಟ್ಟದ ಮೇಲೆ ಅವ್ರಿಗೆ ಹಾಕೊಂಡು ಹೋಗ್ಬೋದಾ ಚಪ್ಪಲಿ? ಗಾಡಿಲೇ ಬಿಟ್ಟು ಹೋಗೋಣ ಅಂತ ಕೇಳಿ. ಬೇಕಾದ್ರಲ್ಲಿ ಬಿಡೋಣ. ನೋಡಿ ಜನ ಈಗ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಜನ ಇರುವೆಗಳು ಕಾಣ್ತಾವ್ರೆ. ಮಾರಾಟ ಬಂದ್ಬಿಟ್ಟು ಅವತ್ತು ಅದನ್ನ ಕೇಳಕ್ ಜನ ಇದ್ರು ಮಾಡಿದ್ರು ಸರ್. ಚಪ್ಪಲಿ ಕೆಳಗೆ ಬಿಟ್ಟು ಹೋಗ್ಬಿಡೋಣ ಸರ್, ಮೇಲೆ ಬೇಡ. ಸಾಹಿತ್ಯ ಬರೀತಿದ್ದವರು ಅದನ್ನ ಅನುಭವಿಸಿ ಬರೀತಾ ಇದ್ರು. ಏನು ಮಾಡಿ ಆಮೇಲೆ ಅದು ಬರಿತಾ ಕಣ್ಣೀರು ಬಂದ್ಬಿಡ್ತಿತ್ತು ಅವ್ರಿಗೆ. ಆ ಮಟ್ಟಿಗೆ ಬರೀತಿದ್ರು. ಅವತ್ತಿನ ಮಟ್ಟಿಗೆ ಜೀವನ ಮಟ್ಟನೂ ಹಾಗೆ ಇರ್ತಲ್ಲ ಸರ್. ಒಂದು ಫೋಟೋ ತಗೊಳ್ಳಿಲ್ಲ ರೇವಣ ಸಿದ್ದೇಶ್ವರ ಹೆಸರು ನನಗೆ ಬನ್ನಿ ಎಲ್ಲ ಜೊತೆಲಿ ಬನ್ನಿ. ರೇವಣ ಸಿದ್ದೇಶ್ವರ ಸ್ವಾಮಿ ದಾಸೋಹ ಮಠದ ಪ್ರಸಾದ ನಿಲಯಕ್ಕೆ ದಾರಿ. ಮಧ್ಯಾಹ್ನ ಪ್ರಸಾದ ಇದೆ ಅನ್ಸುತ್ತಲ್ಲ. ಮಧ್ಯಾಹ್ನನಾ 2 ಗಂಟೆಗಾ ಊಟ? ಇಲ್ಲ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 11 ಗಂಟೆಗೆ ಸ್ಟಾರ್ಟ್. ಫೋಟೋ ತಗೋಣ. ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ಸರ್. ಇದು ಹೆಸರು ಬನ್ನಿ ಇಲ್ಲಿ ಡಬಲ್ ಕ್ಯಾಮ್ರಾ ವಿಡಿಯೋನೇ ಮಾಡ್ತೀನಿ ಬಿಡು. ಅಲ್ಲ ಜೊತೆಲಿ ಒಂದು ಫೋಟೋ ಎಲ್ಲರದ್ದು ಒಂದು ಫೋಟೋ ತಗೋಣ ಬನ್ನಿ. ಚಿಕ್ಕು ಎಲ್ಲ ಕುಚ್ಚುಕ್ಕು ಗೆಳೆಯರು ಇವತ್ತು ಬಂದಿದ್ದೀವಿ. ಜೊತೆಲಿ ಒಂದು ತಗೋಣ ಬನ್ನಿ. ನೀವು ಕೊಡ್ಸಿದ್ದೀರ ಬಂದು ನಮಗೆ ಒಳ್ಳೆ ಮಾತ್ರ. ಬೆಂಗಳೂರಿನ ಬರೀ 50-60 ಕಿಲೋಮೀಟರ್ ಹೊರಗಡೆ ಬಂದ್ಬಿಟ್ಟು ಎಷ್ಟು ನಿಮ್ದು ಆಗಿರ್ಬೋದು? 25 ಕಿಲೋಮೀಟರ್ ದೂರ ಅವರು ಸಾಕು. ಆದರೆ ಆ ಥರ ಲೊಕೇಶನ್ ಯಾರು ಒಂದು ಫೋಟೋ ಕೊಡಿ, ಎಲ್ಲ ನಿಂತ್ಕೊಂಡು ಹೋಗ್ಬೋದಲ್ಲ. ರೇವಣ ಸಿದ್ದೇಶ್ವರ ಸ್ವಾಮಿ ಹಳೆ ತೇರು ನೋಡಿ, ಎಷ್ಟು ವರ್ಷ ತೇರು ಇದು ಎಳೆದಿದೆಯೋ ದೇವ್ರನ್ನ ಕೂರಿಸ್ಕೊಂಡು. ಹಳೇದಾಗಿದೆ, ಸೈಡ್ಗೆ ಹಾಕಿದ್ದಾರೆ. ಕಲ್ಲಿನ ಚಕ್ರಗಳು. ಕಲ್ಲಿನ ಚಕ್ರಗಳು ನೋಡಿ, ಮರದ್ದು ಅಲ್ಲ, ಅವಾಗೆಲ್ಲ ಕಲ್ಲಿನ ಚಕ್ರಗಳು ಮಾಡಿರೋದು. ಸೂಪರ್. ಚಕ್ರ ಇನ್ನು 5,000 ವರ್ಷ ಹೇಳಿದ್ರು ಚಕ್ರಕ್ಕೇನೂ ಆಗಲ್ಲ. ಇನ್ನು 5,000 ವರ್ಷ ಹೇಳಿದ್ರು ಮರ ಎಲ್ಲ ಹೋಗ್ಬಿಟ್ಟಿದೆ. ಎಲ್ಲ ವೈಜ್ಞಾನಿಕವಾಗಿ ಏನೇನೋ ಇದೆ. ನಮ್ಮವ್ರು ಏನು ಮಾಡ್ತಾರೆ ಅಂದರೆ ಅದನ್ನ ಸ್ಟಡಿ ಮಾಡ್ದೇನೆ ಬಿಟ್ಬಿಟ್ಟಿದ್ದಾರೆ. ಸಂದರ್ಭದಲ್ಲಿ ಬೆಟ್ಟದ ಮಧ್ಯದಲ್ಲಿ ಭೀಮಸೇನಿಂದ ಸ್ಥಾಪಿತ ಶಿವಲಿಂಗವಿದ್ದು ಇದು ಅದೇ ಭೀಮೇಶ್ವರ ದೇವಾಲಯ ಪ್ರಸಿದ್ಧ. ಬೆಟ್ಟದ ತುದಿಯಲ್ಲಿ ಕಲ್ಲು ಬಂಡೆಗಳ ಮಧ್ಯ ರೇವಣ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಇದೆ. ಇಲ್ಲಿ ಅರ್ಧ ಅಡಿ ಎತ್ತರದ ರೇವಣ ಸಿದ್ದೇಶ್ವರ ಸ್ವಾಮಿ ಉದ್ಭವ ಲಿಂಗವಾಗಿದೆ. ಈ ದೇವಾಲಯದ ಸುತ್ತ ಇದು ಮೊರೆ ಬಸವನ ವಿಗ್ರಹ ಹಾಗೂ ಹಿಂದೂ ಭತ್ತದ ಸೋಣೆ
ಬುಡದಲ್ಲಿ ರೇಣುಕಾಂಬ ಹಾಗೂ ವೀರಭದ್ರೇಶ್ವರ ದೇವಾಲಯಗಳಿವೆ. ಜಿಲ್ಲಾಧಿಕಾರಿಗಳು ಮತ್ತು ಅಧ್ಯಕ್ಷರು ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ ಅಭಿವೃದ್ಧಿ ಸಮಿತಿ ರಾಮಗಾವಲು. ಬೆಟ್ಟದಲ್ಲಿ ಕರಡಿ ಮತ್ತು ಚಿರದ್ರಿಂದ ಭಕ್ತಾದಿಗಳು ಹಿತದೃಷ್ಟಿಯಿಂದ ಮಧ್ಯಾಹ್ನ 3 ಗಂಟೆಯ ನಂತರ ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗುವ ದಾರಿಯನ್ನು ಮುಚ್ಚಲಾಗುತ್ತದೆ. ಆ ಕಡೆಯಿಂದ ನೀವು 3 ಗಂಟೆ ಒಳಗಡೆ ಬಂದಿಲ್ಲ ಅಂದ್ರೆ ಅಲ್ಲೂ ಮುಚ್ಚಲಾಗುತ್ತದೆ. ಸೂಪರ್ ಕಾಣಿಸ್ತಾ ಇದೆ. ಹತ್ರ ಬಂದಂಗೆ ಬೆಟ್ಟ ಅಲ್ವಾ? ನೋಡಿ ಹೆಂಗೆ ಅಲ್ಲಿ ದೂರದಿಂದ ಅಷ್ಟೊಂದು ಇದಾಗ ಕಾಣಲಿಲ್ಲ. ನೋಡಿ ಹೆಂಗೆ ಕಾಣಿಸುತ್ತೆ ಇವಾಗ ಇಲ್ಲಿ. ಇಲ್ಲಿಗೆ ಯಾರಾದ್ರೂ ಮೆಟ್ಲು ಕಟ್ಟಿಸ್ಬೇಕು ಸರ್, ಹಿಂಗೆ ಮೆಟ್ಲ ಹಗ್ಗ ಕಟ್ಬಿಡೋಣ ಬಿಡಿ. ಹಗ್ಗ ಇಟ್ಕೊಂಡು ಮೇಲಿಂದ ಹಗ್ಗ ಕಟ್ಬಿಡೋದು, ಒಂದು ಹತ್ತ ಬಿಡೋದು, ಹಗ್ಗ ಕಟ್ಟಿ ಹೇಳ್ಕೊಂಬಿಡ. ಲಾರಿ ಸಿಮೆಂಟ್ ಎಲ್ಲ ಮೇಲೆ ಹೋಗ್ತಾವಲ್ಲ, 8ನೇ ಫ್ಲೋರ್ 5ನೇ ಫ್ಲೋರ್ ಹಂಗೆ ಇಟ್ಬಿಟ್ಟು ಹಿಂಗೆ ಹೋಗ್ಬೋದು. ನೋಡಿ ಒಂದೊಂದು ಐಡಿಯಾ ಕೊಡ್ತಾವ್ರೆ ಸರ್ಕಾರಕ್ಕೆ, ನಿಷ್ಕರ್ಷ ತೆಗೆಯಲ್ವಾ? ಇದೇ ತಗೊಂಡು ಮಾಡ್ಬೇಕು ಇವ್ರ ಐಡಿಯಾಗಳನ್ನ. ನಿಷ್ಕರ್ಷದಲ್ಲಿ ಅವರೆಲ್ಲ ಎಲ್ಲಿದ್ದಾರೆ ಅಂತ ಒಂದು ಹೆಲಿಕಾಪ್ಟರ್ ಹಾಕಲ್ವಾ? ಇದೆ ಬೆಟ್ಟ ಅವನು ಜನಗಳಿಗೆ ಇದು ರೋಪ್ ಎಲ್ಲ ಕಲ್ಸಿರ್ತಾನಲ್ಲ, ಅದೇ ರೇವಣ ಸಿದ್ದೇಶ್ವರ ಬೆಟ್ಟ. ಜೇನ್ ಕಟ್ಟಿರೋದು ನೋಡಿ ಎಲ್ಲ ಅಲ್ಲಿ. ಜೇನೆಲ್ಲ ಖಾಲಿ ಆಗಿದೆ, ಒಣಗಿರೋದು ಅದೆಲ್ಲ. ಜೇನಲ್ಲ ಸರ್, ಅದೇನದು ವೈಟ್ ಪಾಚಿ ಪಾಚಿನ ಅಣಬೆ ಕರೆಕ್ಟ್. ಜೇನು ಒಣಗೋಗಿರ್ತದೆ. ಜೇನೇನಾ? ಎಷ್ಟು ಕಿಲೋಮೀಟರ್ ಇದೆ ಆಮೇಲೆ? ದಗ್ಗಿರೆ ಕೆಳಗಡೆನೇ ಇದೆ ಅಂತಲಾ? ಓಕೆ ಓಕೆ. ಯಾವ ಊರವ್ರು ನೀವು? ಆಂಧ್ರದಿಂದ ಬಂದಿದ್ದೀರಾ? ಸೂಪರ್. ಇಲ್ಲ, ಒಬ್ಬರು ಕಷ್ಟ, ಇಬ್ರು ಬೇಕಾಗತ್ತ. ಈ ಕಡೆ ಬನ್ನಿ ಸರ್. ಕಲ್ಲಲ್ಲಿ ಒಂದು ನೋಡಿ, ಒಂದೇ ಕಲ್ಲು. ಈ ಕಡೆ ಬನ್ನಿ ಸರ್, ಉಳ್ಬಿಡ್ತದೆ, ಸೈಡಿಗೆ ಬನ್ನಿ. ಹೌದೌದು. ಈ ಕಡೆ ಬನ್ನಿ. ಒಳ್ಳೆ ಬಿಡಿ. ಗಾಡಿ ಇಲ್ಲೇ ಬರ್ತಲ್ಲ. ಎಷ್ಟು ಕಿಲೋಮೀಟರ್ ಸರ್? ಡೌನ್ ಅಲ್ಲ, 10 ಬಸ್, 10 20 ಮೇಲೆ ಇದು ಡೌನ್ ನೋಡಿ. ನೀವು ಒಂದು ಸೈಡ್ ಅಪ್ ಇಳಿದ್ರು ಡೌನ್ಗೆ, ಮೇಲೆ ಒಂದು ಸೈಡ್ ಆ ಕಡೆ ಹತ್ತಲೇಬೇಕು. ನಾವು ಗಾಡಿಯಲ್ಲಿ ಬಿಡ್ಬೋದಾಯ್ತು, ಚಪ್ಪಲಿ ಎಲ್ಲ. ಚಪ್ಪಲಿ ಬಿಡು ಇಲ್ಲೇ. ಅಲ್ಲ, ನಮ್ಮ ಟೀಚರ್ ಬಿಟ್ಟು ಬರೋಯ್ತಾ? ಬನ್ನಿ, ಬರೀ ಕಾಲಿದ್ರೆ ಇನ್ನೂ ಚೆನ್ನಾಗಿ ಆಗ್ಬೋದು. ಬನ್ನಿ ಸರ್, ಇಲ್ಲಿ ಸರ್ ದೇವ್ರನ್ನ. ಟೈಮು ಕಡಿಮೆ ಇದೆ, ಬನ್ನಿ. ಹೋಗೋ ಬನ್ನಿ. ಜಾಗ 9:30 ಸರ್. ನೋಡಿ, ಅರವಿಂದ್ ಅವ್ರ ಕೈಲಿ ಆಗಲ್ಲ ಅಂತವ್ರೆ ಬೆಟ್ಟ ಹತ್ತಕ್ಕೆ. ಎತ್ಕೊಂಡು ಹೋಗ್ಬೇಕು ಇಬ್ರು, ಕಾಲು ಕೈ ಇಟ್ಕೊಳ್ಳಿ. ದುಡ್ಡು ಕೊಟ್ಟು ಬರ್ತಿದ್ದೀರಪ್ಪ ಚಂದ್ರು. ಎಷ್ಟಮ್ಮ? 20 ರೂಪಾಯಿ. ಆಮೇಲೆ ತಗೊಳ್ಳೋಣ, ಬರ್ತೀವಿ. ಅದು ಬಲ್ತಾಗ್ಬಿಟ್ಟಿತ್ತಲ್ಲ ಸೌತೆಕಾಯಿ. ಬೇಡ 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 ತೊಗೊಳ್ಳಿ. ಏನು ಬೇಡ ಬಿಡಿ, ಸಾಕು. ಹೌದಾ? ಒಂದು ಎಕ್ಸ್ಟ್ರಾ ಕೊಡ್ತೀರಾ? ಕೊಡಿ, ಆಯಿತು. ಆಮೇಲೆ ತೊಗೊಳ್ತೀವಿ, ಚರ್ಮುರಿ ಅಲ್ಲ ಬರ್ತೀವಿ. ಇರಿ, ಬಂದೆ. ಉಪ್ಪು ಖಾರ ಹಾಕಿರೋದು ಸೌತೆಕಾಯಿ. ಶುಗರ್ ಇದೆ, ಕಾಲ್ಗಿರಿ ಹೆಚ್ಚಿಗೆ ಮಾಡ್ಬಿಟ್ರೆ ಕಷ್ಟ ಅಂತ. ಹೌದಾ? ಸರಿ ಸರಿ. ಮಾತಾಡ್ಕೊಂಡು ಬೆಟ್ಟ ಹತ್ತಿರ ಅನ್ಸಲ್ಲ.
ಆಮೇಲೆ ನಾವು ಮಾತಾಡೋದು ನಿಲ್ಸಿ ಸೈಲೆಂಟ್ ಆಗತ್ತಿವಲ್ಲ ಅವಾಗ ಸುಸ್ತಾಗುತ್ತೆ. ನೋಡಿ ಮಂಗಣ್ಣಗಳು ಬಂದು ಮಾರುತಿರಾಯರು ಮೊಬೈಲ್ ಕಿತ್ಕೊಂಡು ಹೋಗ್ಬೇಡ್ರಿ. ಆಮೇಲೆ ಹೊಸ ಮೊಬೈಲು ಕಿತ್ಕೊಂಡು ಹೋಗ್ಬಿಟ್ಟಿರಾ? ಓ ಸೈನ್ಯನೇ ಬಂತು. ಹೋಗಿ ಏನಿಲ್ಲ, ನೋ ಪ್ರಾಬ್ಲಮ್, ಹೋಗಿ ಆಮೇಲೆ ತಗೊಂಬರ್ತೀವಿ. ಅಲ್ಲಿ ಮೇಲೆ ಬಂದು ಕುತ್ಕೊಂಡು ಶಿವಗಂಗೆಯಲ್ಲಿ ಮೇಲೆ ಬಂದು ಕುತ್ಕೊಳ್ಳುತ್ತೆ, ಜೋಬು ಕೈ ಹಾಕೊಂಡು ಕುತ್ಕೊಳ್ಳುತ್ತೆ. ವಾಟರ್ ಕ್ಯಾನ್ ಅದೇ ಜಿಪ್ ಓಪನ್ ಮಾಡ್ತೇವೆ ಸರ್. ಜಿಪ್ ಓಪನ್ ಮಾಡ್ತಾರೆ. ಯಾರೋ ಪೇಪರ್ ಹಾಕಿದ್ರು. ಏನಂತೆ ಅದೇ ಕೋತಿಗಳು ತುಂಬಾ ಜಾಸ್ತಿ ಶಿವಗಂಗೆಲ್ ಜಾಸ್ತಿ ಇದೆಯಾ? ಜಾಸ್ತಿ ಆಗ್ಬಿಟ್ಟಿದೆ. ಹಾಂ, ಏನು ನಾರ್ಮಲ್ ಆಗಿದೆ, ಅಲ್ಲೊಂದು ಚೂರು ಅಷ್ಟೇ ಅಲ್ವಾ? ಹೌದಾ. ಗಣಪತಿ ದರ್ಶನ ಮಾಡ್ಕೊಂಬಿಡೋಣ. ಗಣೇಶನ ಆಶೀರ್ವಾದ ತಗೊಳ್ಳಿ ಎಲ್ಲ. ವಿಘ್ನೇಶ್ವರನ ಆಶೀರ್ವಾದ. ರೂಢಿ ಇದೆ ಸರ್, ಭಾಳ ದಿನ ಆಯ್ತಲ್ಲ. ಈ ಮಾತಾಡ್ತಾ ಇದ್ರೆ ಏನೋ ಅನ್ಸಲ್ಲ. ಮುಂದೆ ಹೋಗ್ಬಿಟ್ಟು ಅವ್ರು ನಿಂತ್ಕೊಬಿಡ್ತಾನೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಹೋಗ್ಬಿಟ್ರೆ. ಸತೀಶ್ ಸರ್, ಸುರೇಶ್ ಸರ್ ಅಲ್ಲೇ ಇದ್ರಾ? ಸುರೇಶ್ ಸರ್ ಅಲ್ಲೇ. ಸುರೇಶ್ ಸರ್ ಬಂದಿರೋ ಮೇಲೆ ಎಷ್ಟು ಜನ ಹೆಂಗಿದೆ ನೋಡಿ. ಕಳೆದ ಅವರೇ ಸುರೇಶ್ ಸರ್. ಸುರೇಶ್ ಗೊತ್ತು. ಸುರೇಶ್ ಸರ್ ಬಂದಿಲ್ಲ ಅನ್ಸುತ್ತೆ. ಬಂದಾರ ಇಲ್ಲ, ಮುಂದ್ಗಡೆ ನಾಗರಾಜ್ ಸರ್. ಹೇಳಿ ಸರ್. ಅಲ್ಲ ಇದು ನೋಡಿ ಸರ್, ಹಿಂಗಿದೆಯಲ್ಲ, ಹೆಂಗೆ ಅದು ಫುಲ್ಲು ಸ್ಟ್ರೈಟ್ ಅಷ್ಟೇ ಹಾಗಂತೀರಾ? ಕುತ್ಕೊಂಡ್ಬಿಟ್ಟಿದೆ ಸರ್, ಯಾರೋ 6 ಗಂಟೆ ಆಗೋರೆ ಅಲ್ಲೇ ಇದ್ದೀವಿ. ಹೊರಗೆ ಬಂದಾಗಿಲ್ಲ, ಫುಲ್ ಚೆನ್ನಾಗಿ ಇರೋದು ಪದ ಹೇಳ್ತಾ ಇನ್ನೊಂದು ವಾರ ಪದ ಹೇಳೋದೆಲ್ಲ. ಇಲ್ಲ ಅಷ್ಟ ಬೆಟ್ಟ ಏನು ದೊಡ್ಡದೇನಲ್ಲ, ಹತ್ಬೋದು. ಸ್ವಲ್ಪ ನೋಡಕ್ಕೆ ಹತ್ತಕ್ಕೆಲ್ಲ ಒಂಥರ ಮಜಾ ಇದೆ. ಹತ್ತಕ್ಕೆ ಎಲ್ಲ ಮಜಾ ಇದೆ. ತಿರುಪತಿ ಬೆಟ್ಟನೇ ಹತ್ತಿದೀವಿ. ನಮಸ್ಕಾರ. ಬೆಟ್ಟ ಹತ್ಬಿಟ್ವಿ ಕೊನೆಗೂ. ಒಂದೇ ಲಾಸ್ಟ್. ನೀವು ಹೊತ್ಲೇಬೇಕು, ಎಲ್ಲರಿಗಿಂತ ಫಸ್ಟ್ ಅಂತ ಹತ್ತಿದ್ದೀರಾ ಅಷ್ಟೇ. ನೋಡಿ ಇಲ್ಲಿ ನಾಯಿಗಳು ಮಲ್ಕೊಂಡ್ಬಿಟ್ಟಿದ್ರು. ಇಂಥ ಕಡೆ ಹೋಗ್ರ ಬಿಡೋಣ, ದಾರಿಲಿ ಮಲ್ಕೋರು ನೋಡಿ ಇವ್ರು. ಸೂಪರ್. ಈ ಕಡೆಯಿಂದನೂ ಹತ್ಬೋದಾ? ಇಲ್ಲೊಂದು ಹಾಕೋರೆ ಇಳಿಯಕ್ಕ ದಾರಿ ಅದು. ಇದೀವಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು. 4 ದಿನದ ಈ ಬದುಕಿನಲಿ, 4 ದಿನದ ಈ ಬದುಕಿನಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮುಳ್ಳುಗಳ ಗುಹೆಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ
ಗುರುತಿಸದಾದ್ಯನು ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಅಲ್ಲಿ ಉಲ್ಟಾ ಹಿಡ್ದಿದ್ರಾ? ದೇವಸ್ಥಾನ ಎಲ್ಲಿದೆ? ಇದೇ ದೇವಸ್ಥಾನ, ಇದೇ ದೇವರು. ಅಲ್ಲೊಂದು ದೇವರು ಇತ್ತಲ್ಲ, ನೋಡ್ಲಿಲ್ವಾ? ಈಶ್ವರಲಿಂಗ. ಇಲ್ಲೊಂದು ದೇವರಿದೆ ನೋಡಿ, ಸ್ವರ್ಗ. ಇಲ್ಲೊಂದು ಮನೆ ಮಾಡ್ಕೊಂಡಿದ್ದು ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಹಾಂ, ಶಿವ. ಓಂ ನಮಃ ಶಿವಾಯ. ಎಷ್ಟೇ ಜನ ಹೋಗಿ ಹೊರಗಡೆ ಬಾಗಿರೋದು ಒಬ್ರು ಹೋಗಷ್ಟೇ. ದೇವ್ರ ದರ್ಶನ ಎಲ್ಲ ಆಯಿತು. ಬೆಟ್ಟನ ಇಳಿತಾ ಇದ್ದೀವಿ. ಫುಲ್ಲು ಕಡ್ದಾ ಇದೆ ಅಪ್ಪ, ಇದು ನೋಡ್ಕೊಂಡು ಇಳ್ಬೇಕು ನಿಧಾನಕ್ಕೆ. ಅರವಿಂದ್ ಸರ್ ನೀವು ಹುಷಾರು ಬಾ. ಚಂದ್ರು ಇಳಿತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ. ಬನ್ನಿ ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಬನ್ನಿ, ತುಂಬಾ ಚೆನ್ನಾಗಿದೆ. ಒಳ್ಳೆ ಪ್ಲೇಸು, ಒಳ್ಳೆ ಗಾಳಿ ವಾತಾವರಣ ಇದೆ. ಏನಂದ್ರೆ ನಾವು ಹತ್ತಕ್ಕಾಗಲ್ಲ ಅನ್ಕೊಂಡಿದ್ದೆ, ಹತ್ಬೋದು. ಚಂದ್ರು ಅವರ ಸಹಕಾರದಿಂದ ಎಳ್ಕೊ ಬಂದಿದ್ದಾರೆ. ಆರಾಮಾಗಿ ಹತ್ಬೋದು, ಏನು ಕಷ್ಟ ಇಲ್ಲ. 4 ಗಂಟೆ. ದೇವ್ರು ಬೇರೆ ಬರ್ತಾ ಇದೆ ನೋಡಿ. ದೇವ್ರ ತೋರಿಸ್ತೀನಿ ನೋಡಿ. ನಮಗೆ ದೇವ್ರ ದರ್ಶನ ಇಲ್ಲೇ ಆಯಿತು, ಅಲ್ಲೂ ಆಯಿತು, ಇಲ್ಲೂ ಆಗ್ತಾ ಇದೆ. ದೇವ್ರು ಬರ್ತಾ ಇದೆ ನೋಡ್ಕೊಳ್ಳಿ. ಬನ್ನಿ ಬನ್ನಿ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ್. ಬನ್ನಿ ಬನ್ನಿ. ದೇವ್ರ ರೇವಣ ಸಿದ್ದೇಶ್ವರ. ಓಂ ನಮಃ ಶಿವಾಯ. ಬನ್ನಿ ಬನ್ನಿ. ನೋಡಪ್ಪ, ದೇವ್ರ ಮೆಟ್ಲ ಮೇಲೆ ತೋರಿಸಿದ್ರು. ಜೈ. ಇನ್ನೊಂದು ದೇವ್ರು ಬರ್ತಾ ಇದೆ ನೋಡಿ. ಜೈ 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 ಹೇಳ್ರಿ ಹೋಗಿ. ಆ ಕಡೆ ಹೋಯ್ತಾ? ಬನ್ನಿ ಬನ್ನಿ ಬನ್ನಿ. ಇದು ಬೇಕಾ? ಪ್ರಸಾದ ಸೇವನೆ ಮಾಡ್ತಾ ಇದ್ದೀವಿ. ರೇವಣ ಸಿದ್ದೇಶ್ವರ ಸ್ವಾಮಿ ಪ್ರಸಾದ. ಎಲ್ಲಿ ಜೀವನ ನಡೆವುದೋ ಅದೇ ನಮ್ಮೂರು. ಯಾರು ಸ್ನೇಹದಿ ಬರುವರೋ ಅವರೇ ನಮ್ಮೋರು. ಯಾರು ಮಿತ್ರರಲ್ಲ, ಯಾರು ಶತ್ರುವಲ್ಲ. ಯಾರು ಮಿತ್ರರಲ್ಲ, ಯಾರು ಶತ್ರುವಲ್ಲ. ಈ ಬಗೆಯ ಬದುಕು ನಮದು ಎಂದು ನೋಡಿ ಸ್ವಾಮಿ. ಹೇ ಭಗವಾನ್ ನೋಡಿ ಸ್ವಾಮಿ. ಇಲ್ಲ చూడు ನೋಡಿ ಸ್ವಾಮಿ. ನೀವು ಇಲ್ಲ ಸ್ವಾಮಿ. ಅರೆ ನೋಡಿ ಸ್ವಾಮಿ.
ನಾವಿರೋದು ಹೀಗೆ ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ ನೋಡಿ ಸ್ವಾಮಿ ಕಡವಳೆ ನೋಡಿ ಸ್ವಾಮಿ இந்த பக்கம் பார் ನೋಡಿ ಸ್ವಾಮಿ இந்த மாதிரி நான் இருக்கேன் ನೋಡಿ ಸ್ವಾಮಿ ஆமா ಅಡ್ರೆಸ್ ತಪ್ಪಿಟ್ಟು ಕಣ್ವ ಡ್ಯಾಮಿಗೆ ಬರೋಕ್ಕೆ ಹೋಗಿ ಬ್ಯಾಕ್ ಸೈಡ್ ಬಂದುಬಿಟ್ಟಿದ್ದೀವಿ. ಆದರೂ ಚೆನ್ನಾಗಿದೆ, ಮತ್ತೆ ಆ ಕಡೆ ಹೋಗಬೇಕು. ನೋಡಿ ಕೆರೆ ಗಿರೆ ಎಲ್ಲ ಸಖತ್ತಾಗಿದೆ, ಹಸುಗಳು ಎಲ್ಲ ಪ್ರವಾಸಿಗರು ಬಂದವರಲ್ಲ, ಇಲ್ಲೂ ಇದೆ. ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ? ಆಯ್ತು ಬನ್ನಿ, ಮತ್ತೆ ಅಲ್ವ ಇಲ್ಲಿ ಏನು ಪ್ರಯೋಜನ ಇಲ್ಲ. ನೋಡಿಲ್ವಾ? ನೋಡಿ ಹೆಂಗಾರ ಅಲ್ಲಿಗೆ ಸ್ನಾನ ಮಾಡಕ್ಕೆ ಏನ್ರಿ ಇದು ಸೂಪರ್ ನಮ್ಮೂರ್ ಕೆರೆನ ನೋಡಿದಂಗ ಆಯ್ತು. ನಮ್ಮೂರ್ ಕೆರೆ ಇತ್ತು ಅಲ್ಲ, ನಾನು ಹತ್ರ ಇರೋದು ಫೇಮಸ್ ಕೆರೆ. ಅಲ್ಲೆಲ್ಲರ ಒಂದು ಹೌದು ಹೌದು ಇದು ಕಣ್ವ ಬ್ಯಾಕ್ ವಾಟರ್ ಅಂತ ಪ್ರೈವೇಟ್ ಏರಿಯಾ. ಹೌದಾ? ಬೋಟಿಂಗ್ ಐತೆ, ಲೈಫ್ ಜಾಕೆಟ್ ಹಾಕಿ ಪರ್ ಹೆಡ್ 250. ಜಸ್ಟ್ ವಿಸಿಟಿಂಗ್ ಮಾಡ್ತೀನಿ ಪರ್ ಹೆಡ್ 250. ಎಷ್ಟು ಜನ ಸರ್? ಇಬ್ಬರು ಮಾಡೋದು ಒಂದು ಬೋಟಲ್ಲಿ. ಒಂದು ಬೋಟಲ್ಲಿ ಇಬ್ಬರು ಅಷ್ಟೇ. ಕೊಡ್ತೀವಿ ಕೈ ಪಡೋದು ಮಾಡೋದು. ಬಿದ್ದಿಗಿದ್ದು ಬಿಟ್ರೆ ಇಷ್ಟು ಜನಕ್ಕೂ ಬೋಟ್ ಇಲ್ಲ, ಒಂದು ಬೋಟ್ ಇಲ್ಲ. ಜಸ್ಟ್ ವಿಸಿಟಿಂಗ್ ಮಾಡ್ತೀನಿ ಅಂದರೆ ಒಬ್ರಿಗೆ 50 ರೂಪಾಯಿ ಚಾರ್ಜ್ ಆಗುತ್ತೆ. ಒಂದು 20 ಹಾಫ್ ಅನ್ ಅವರ್ ಕುಡ್ಕೋತೀನಿ ಅಂತ ಅಂದರೆ ಚಾರ್ಜ್ ಮಾಡ್ತೀವಿ. ಅಷ್ಟೇ ಮಾಡಿ ಎಲ್ಲ ಒಂದು ರೌಂಡ್ ಕರ್ಕೊಂಡು ಹೋಗುತ್ತಿಲ್ಲ ಅಲ್ಲಿವರೆಗೆ. ಸೊ ಇದು ಕಯಾಕಿಂಗ್ ನೀವು ಮಾಡೋದು ಆಕ್ಟಿವಿಟಿ ಮಾಡೋದು. ಅಲ್ಲಲ್ಲ, ನೀವು ಕುರ್ಕೊಂಡು ಅದು ಬೋಟ್ ಹೋಗುದಲ್ಲ, ಅಲ್ಲಿ ಹೋಗ್ತಾ ಇದೆಯಲ್ಲ ಅದು. ಬೋಟ್ ಅಲ್ಲ, ಅದು ಕೆರೆ ಬಿಟ್ಟು ಒಂದು ನಿಮಿಷ ಹೇಳ್ತೀನಿ ಕೇಳಿ. ಇದು ಕಯಾಕಿಂಗ್ ಆಕ್ಟಿವಿಟಿ ನೀವು ಮಾಡೋದು, ನೀವು ಮಾಡಿ ತುಂಬ ಚೆನ್ನಾಗಿರುತ್ತೆ. ಲೈಫ್ ಜಾಕೆಟ್ ಹಾಕ್ತೀವಿ, ಸೇಫ್ ಐತೆ, ಮಾಡಿದ್ದು ಸ್ಟೋರೇಜ್ ಹೋಗುತ್ತೆ ನಿಮಗೆ. ಒಂದು ಮತ್ತೆ ಫುಡ್ ಏನು ಕೊಡ್ತೀರಾ ಅಲ್ಲಿ? ಸರ್ ಫುಡ್ ಇನ್ನೂ ಒಂದು ಮಂತ್ ಗಂಟೆ ಎಲ್ಲ ಇನ್ನ ಕೆಲಸ ಮನೆ ಹತ್ರ ಹೊಡೆದಾಕ್ಬೋದು, ಎಲ್ಲ ಹೊಡೆದಾಕ್ತು. ಇದನ್ನ ಕೆಲಸ ನಡೀತಾ ಇದೆ. ದೈವ ಸಿನಿಮಾ ಮಾಡೋದು, ಇಲ್ಲೇ ಮಾಡಿ. ಈ ಸೈಡ್ ಅದೇ ಲೆಫ್ಟ್ ಸೈಡ್ ಮಾಡಿದ್ದೇನೆ. ಈ ಊಟ ಏನು ಸಿಗಲ್ಲ. ಅಲ್ಲಿ ಸಿಗುತ್ತೆ ರೀ, ಆ ಕಡೆ ಆ ಕಡೆ ಅಲ್ಲೂ ಊಟ ಏನಿಲ್ಲ. ಏನಂದ್ರೆ ಊಟ ಬೇಕು ಅಂದ್ರೆ ನೀವು ಪರ್ಣ ರೆಸ್ಟೋರೆಂಟ್ ಅಂತ ಐತೆ, ಇಲ್ಲಿಂದ ಒಂದು 2-3 ಕಿಲೋಮೀಟರ್ ಆಗುತ್ತೆ. ನೀವು ಊಟ ಮಾಡಿ. ರಾಮನಗರ ಅದ್ರಲ್ಲಿ ದಿವ್ಯಾಗ ಹೇಳ್ತೀನಿ ಅಂತ ಹೇಳಿ. ಈಗ ಆ ಕಡೆ ಯಾರಾದ್ರೂ ನೋಡಿ ಕಾಲ್ ಮಾಡ್ತೀನಿ ಅಂತ. ಸರ್ ಅಲ್ಲಿ ಕೇರಳ ಬೋಟ್ ಅಂತ ದೊಡ್ಡ ಬೋಟ್ ಬಂದೈತೆ ಗೊತ್ತಾ? ಆ ಬೋಟ್ ನೋಡ್ತಾ ಇದ್ದೀನಿ. ಕೇರಳ ಬೋಟ್ ಅಂದ್ರೆ ಮಾಮೂಲಿ ಬಸ್ಸಲ್ಲಿ ಹೋದಂಗೆ ಆಯ್ತು ಅಷ್ಟೇ. ಹೋಗ್ಬಿಡಿ ಅದೈತೆ. ಆಮೇಲೆ ವ್ಯೂ ಪಾಯಿಂಟ್ ಇದೆ, ಸನ್ಸೆಟ್ ಪ್ಲೇಸ್ ಇದೆ, ಓಕೆನಾ? ಅಲ್ಲೇನು ವ್ಯೂ ಪಾಯಿಂಟ್ ಅಂತ ಏನಿಲ್ಲ. ಒಳ್ಳೆ ಬೋಟಿಂಗ್ ಹೋಗ್ಬಿಟ್ಟು ವಾಪಸ್ ಬಂದಾಗಬೇಕಲ್ಲಿ, ಓಕೆನಾ? ಅಲ್ಲ, ಇಬ್ರು ಓಡಿಸ್ತಾರಲ್ಲ ಸ್ಕೂಟರ್ ತರ, ಅದು ಅದೆಷ್ಟು ಅದು? ಸರ್ ಅದು 350 ಅದು ಒಬ್ರಿಗೆ 350. ಅವ್ರು ನಿಮ್ಮನ್ನೇ ಕರ್ಕೊಂಡು ಹೋಗ್ತಾರೆ, ನೀವು ಇದು ಮಾಡಬೇಕು. ಅವ್ರು ಕರ್ಕೊಂಡು ಹೋಗ್ತಾರೆ. ಯಾರು